ಇವತ್ತು ಮತ್ತೊಂದು ಹೊಸ ಹುದ್ದೆಯನ್ನು ಕರೆದಾರೆ. ಅದೇನಂತಂದರೆ ಕೃಷಿ ಇಲಾಖೆಯಲ್ಲಿ ಹೊಸ ಹುದ್ದೆಗಳನ್ನು ಕರೆದಾರೆ. ಇಲ್ಲಿ ನೋಡ್ಬೋದು ಕೃಷಿ ಅಧಿಕಾರಿಗಳಿಗೆ 86 ಹುದ್ದೆ ಮತ್ತು ಕೃಷಿ ಸಹಾಯಕರು 586 ಹುದ್ದೆಗಳನ್ನು ಕರೆದಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ಯಾವ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ಎಂಬುದನ್ನು ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ರಿಲೀಸ್ ಮಾಡಿ ಡೇಟ್ ಯಾವಾಗಪ್ಪ ಅಂತಂದ್ರೆ 20/9/2024 ಅಪ್ಲಿಕೇಶನ್ ಇದನ್ನು ರಿಲೀಸ್ ಮಾಡ್ಯಾರು. ಇದನ್ನ ಹಾಕಕ್ಕೆ ಇನ್ನೇನು ಅರ್ಹತೆ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ಇಲಾಖೆ ಹೆಸರು ನೋಡ್ಬೋದು, ಕೃಷಿ ಇಲಾಖೆಯಲ್ಲಿ ಹುದ್ದೆಗಳನ್ನು ಕರೆದಾರೆ. ಅದರೊಳಗೆ ಕೃಷಿ ಅಧಿಕಾರಿಗಳೊಳಗೆ 86 ಹುದ್ದೆಗಳನ್ನು ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳೊಳಗೆ 586 ಹುದ್ದೆಗಳನ್ನು ಕರೆದಾರೆ. ಇದನ್ನ ಹಾಕಕ್ಕೆ ಇದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೆ. ಇದನ್ನ ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕಂತ ವಿಡಿಯೋ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಅರ್ಜಿ ಪ್ರಾರಂಭ ದಿನಾಂಕ ಕೊಟ್ಟವರು 7/10/2024 ನಿಮ್ಮ ಅರ್ಜಿ ಅಪ್ಲಿಕೇಶನ್ ಸ್ಟಾರ್ಟ್ ಆಕಾವು. ಮತ್ತು ಅಪ್ಲಿಕೇಶನ್ ಕೊನೆಯ ದಿನಾಂಕ ಬಂದುಬಿಟ್ಟು 7/11/2024 ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರ್ತೈತಿ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕೋಬೇಕು. ಇಲ್ಲಿ ನೋಡ್ಬೋದು ಇದನ್ನ ಹಾಕಕ್ಕೆ ಅರ್ಹತೆ ಬೇಕಂತಂದ್ರೆ ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಏನು ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಈ ವೆಬ್ಸೈಟನ್ನು ಉಪಯೋಗ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಮೊದಲು ನೀವು ಒನ್ ಟೈಮ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದೇ ಥರ ಇಲ್ಲಿ ಮುಂದೆ ನೋಡ್ಬೋದು ಇಲ್ಲಿ ಅರ್ಜಿ ಶುಲ್ಕ ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರ್ತೈತಿ ಅಪ್ಲಿಕೇಶನ್ ಫೀ. ಮತ್ತು ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತೈತಿ. ಅದೇ ಥರ ಮಾಜಿ ಸೈನಿಕರಿಗೆ 50 ರೂಪಾಯಿ ಇರ್ತೈತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಎಕ್ಸಾಮ್ ಫೀ ಇರುವುದಿಲ್ಲ. ಎಕ್ಸಾಮ್ ಫೀ ಅವರಿಗೆ 1 ರೂಪಾಯಿ ಇರುವುದಿಲ್ಲ. ಉಳಿದವರಿಗೆ ಎಕ್ಸಾಮ್ ಫೀ ಇರ್ತೈತಿ. ಇಲ್ಲಿ ನೋಡ್ಬೋದು ನಿಮ್ಮನ್ನ ಯಾವ ಥರ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಪೂರ ಕೊಟ್ಟಿದ್ದಾರೆ. ಅವರು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆಯನ್ನು ಮಾಡ್ಕೊತಾನೆ ಅದು ಕೊಟ್ಟಾರು. ಇಲ್ಲಿ ನೋಡ್ಬೋದು ಪೇಪರ್ ಕ್ವಶನ್ಸ್ ಯಾವ ಚಾಪ್ಟರ್ ಮೇಲೆ ಇದನ್ನು ಕೇಳ್ತಾರಂದ್ರೆ ಇಲ್ಲಿ ನೋಡ್ಬೋದು ವಿಷಯ ಜನರಲ್ ಪೇಪರ್ ಸಾಮಾನ್ಯ ಪತ್ರಿಕೆ 300 ಅಂಕದ್ದು ಇರ್ತೈತಿ. ಒಂದಕ್ಕೆ ಒಂದು ಮಾರ್ಕ್ಸ್ ಇರ್ತೈತಿ. ನೆಗೆಟಿವ್ ಅಂಕ ಕೂಡ ಇರ್ತೈತಿ. 1/4 ನೆಗೆಟಿವ್ ಅಂಕ ಇರ್ತೈತಿ. 4 ತಪ್ಪ ಆದರೆ 1 ಮಾರ್ಕ್ಸ್ ಕೂಡ ಹೋಗ್ತೈತಿ. ಇಲ್ಲಿ ನೋಡ್ಬೋದು ಇದಕ್ಕೆ ಟೈಮಿಂಗ್ ಕೂಡ ನೋಡ್ಬೋದು 1.5 ಗಂಟೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 2ನೇ ಕ್ವಶನ್ ಪೇಪರ್ ನಿರ್ದಿಷ್ಟ ಪೇಪರ್ ಅಂದರೆ ಸ್ಪೆಸಿಫಿಕ್ ಪೇಪರ್ ಇದು ಕೂಡ 300 ಮಾರ್ಕ್ಸದು ಇರ್ತೈತಿ. ಒಂದಕ್ಕೆ 1 ಮಾರ್ಕ್ಸ. ಇದಕ್ಕೆ 2 ಗಂಟೆ ಟೈಮಿಂಗ. ಇದಕ್ಕೂ 1/4 4 ತಪ್ಪ ಆದರೆ 1 ಮಾರ್ಕ್ಸ್ ಹೋಗ್ತೈತಿ. ನೀವು ಚಲ್ದಾಗ ನೋಡ್ಕೋಬೋದು. ಅದೇ ಥರ ಆಗಿ ಪರೀಕ್ಷಾ ಕೇಂದ್ರಗಳು ನೋಡ್ಬೋದು. ಇಲ್ಲಿ ನೀವು ಯಾವ ರೀತಿ ಯಾವುದೂ ಪರೀಕ್ಷಾ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೋದ್ರೆ ಅವ್ರು ಯಾವ ಪರೀಕ್ಷಾ ಕೇಂದ್ರಗಳನ್ನು ಕೊಡ್ತಾರೋ ನೀವು ಅಲ್ಲೇ ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ. ನಿಮಗೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಅವ್ರು ಆಪ್ಷನ್ ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ವಯೋಮಿತಿ ಎಷ್ಟಪ್ಪ ಅಂತಂದ್ರೆ ಕನಿಷ್ಠ 18 ವರ್ಷ ನಿಮಗೆ ವಯೋಮಿತಿ ಇರ್ತೈತಿ. ಅದೇ ಥರ ಆಗಿ 3 ವರ್ಷ ಸಡಿಲಿಕೆ ಕೂಡ ಇರ್ತೈತಿ ಅಂತ ಕೊಟ್ಟಾರು. 18 ವರ್ಷ ಯಾರ್ಯಾಗಿರ್ತೈತೆ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ವಯಸ್ಸಿನಲ್ಲಿ ಸಡಿಲಿಕೆ ಕುರಿತಾಗಿರ್ತೈತಿ. ಇಲ್ಲಿ ನೋಡ್ಬೋದು ಸಾಮಾನ್ಯ ಇರುತ್ತೆ 38 ವರ್ಷಗಳು. ಮತ್ತು ಪ್ರವರ್ಗ 2A ಪ್ರವರ್ಗ 2B ಪ್ರವರ್ಗ 3A ಪ್ರವರ್ಗ 3B ಅವರಿಗೆ ಗರಿಷ್ಠ ಅಂದರೆ 41 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇದಕ್ಕೆ 43 ಲಾಸ್ಟ್ ಏಜ್ ಇರ್ತೈತಿ. ಇಷ್ಟು ವಯಸ್ಸಿನವ್ರು ಕೂಡ ನೀವು ಎಲ್ಲ ಹಾಕ್ಬೋದು. ಇಲ್ಲಿ ನೋಡ್ಬೋದು ಪೂರ ವಿವರಾತ್ಮಕ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು ಹುದ್ದೆ ಹೆಸರು ಕೃಷಿ ಅಧಿಕಾರಿಗಳು ಮತ್ತು ವೇತನ ಸೈನಿಕರು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ 43,100 ರೂಪಾಯಿಂದ 83,900 ರೂಪಾಯಿಗೆ ನಿಮಗೆ ಸ್ಯಾಲ್ರಿ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಹಾಕಕ್ಕೆ ಏನೇನು ಅರ್ಥ ಬೇಕಾಯ್ತಂದರೆ ಇಲ್ಲಿ ನೋಡ್ಬೋದು BSc ಅಥವಾ BSc ಇವು ಎರಡರಲ್ಲಿ ಒಂದು ಮಾಡಿದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸ್ಯಾಲ್ರಿ ನೋಡ್ಬೋದು. ಇಲ್ಲಿ ನೋಡ್ಬೋದು 2ನೇದು ಹುದ್ದೆಯ ಪದನಾಮ ಕೊಟ್ಟಿದ್ದಾರೆ. ನೋಡು ಕೃಷಿ ಅಧಿಕಾರಿಗಳು ವೇತನ ಸರಿ 43,100ರಿಂದ 83,900 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಕೂಡ ಸಿಗ್ತೈತಿ. ಇದನ್ನು ಅಪ್ಲಿಕೇಶನ್ ಹಾಕಕ್ಕೆ ಕೂಡ ನೋಡ್ಬೋದು. ಇಲ್ಲಿ BTech
ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ BTech ಆಹಾರ ತಂತ್ರಜ್ಞಾನ ಅಥವಾ BSc ಮತ್ತು ಸಹಕಾರ ಅಥವಾ BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BSc ಅಗ್ರಿ ಬಿಸಿನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ ಅಥವಾ BTech ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರ್ ಇಂಜಿನಿಯರ್ ಅಥವಾ BTech ಅಗ್ರಿಕಲ್ಚರ್ ಇಂಜಿನಿಯರ್. ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಕ್ವಾಲಿಫಿಕೇಷನ್ ಹೊಂದಿದರೆ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ಮೀಸಲಾತಿ ಕೂಡ ಕೊಟ್ಟಿದ್ದಾರೆ. ಮೀಸಲಾತಿಗಳು ನೀವು ನೋಡ್ಕೋಬೋದು. ಎಷ್ಟೆಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡೋದಪ್ಪಿ. ಇಲ್ಲಿ ನೋಡುವುದು ಮೀಸಲಾತಿ ಕೂಡ ಕೊಟ್ಟಿದ್ದಾರೆ. ಅದೇ ಥರನಾಗಿ ಸಹಾಯಕ ಕೃಷಿ ಅಧಿಕಾರಿಗಳು ನೋಡ್ಬೋದು 40,900ರಿಂದ 78,200 ರೂಪಾಯಿ ನಿಮಗೆ ವೇತನ ಶ್ರೇಣಿ ಇರ್ತೈತಿ. ಇದನ್ನು ಅಪ್ಲಿಕೇಶನ್ ಹಾಕಾಕ BSc ಆನರ್ಸ್ ಇವು ಎರಡು ಥರ ಒಂದು ಕ್ವಾಲಿಫಿಕೇಷನ್ ಹೊಂದಿದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ನೋಡ್ಬೋದು ಈ ರೀತಿಯಾಗಿ ನೀವು ಕ್ವಾಲಿಫಿಕೇಷನ್ ಹೊಂದಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ಥರನಾಗಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕಕ್ಕೆ KPSC ಆನ್ಲೈನ್ karnataka.gov.in ಇದಕ್ಕೆ ಅಪ್ಲಿಕೇಶನ್ ಈ ವೆಬ್ಸೈಟನ್ನ ಉಪಯೋಗ ಮಾಡಿಕೊಂಡು ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ಇದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ 7/10 ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದನ್ನ ಅಪ್ಲಿಕೇಶನ್ ಅಪ್ಲೈ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತಾನೋ ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.